ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾರೆಲ್ಲ PGCET ಎಕ್ಸಾಮಿನೇಷನ್ಗೆ ಅಪ್ಲಿಕೇಶನನ್ನು ಹಾಕಿದ್ರಿ ಅವರು ತಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಹಾಗಾದರೆ ಯಾವ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಿ ಅಂತ ನೋಡೋದಾದರೆ, ಕ್ಯಾಂಡಿಡೇಟ್ ನೇಮ್ ಆರ್ ಅಪ್ಲಿಕೇಶನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಆರ್ ಡಸ್ ನಾಟ್ ಮ್ಯಾಚ್, ಪ್ಲೀಸ್ ಚೆಕ್ ಅಂತ ಬರ್ತಾ ಇದೆ. ಹೌದು ಸ್ನೇಹಿತರೆ, ಈ ರೀತಿ ಸಖತ್ತು ಸುಮಾರು ಜನಕ್ಕೆ ಅಪ್ಲಿಕೇಶನ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ತಮ್ಮ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ತಮ್ಮ ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು ಸರಿ ಇಲ್ಲ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ಕಾರಣ ಏನು, ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ, ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡ್ದಲ್ಲ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಒಂದು ವೇಳೆ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ರೂ ಸಹ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮಿನಲ್ಲಿ ಟೆಕ್ನೋ ಸುದೀಪ್ ಅಂತ ಸರ್ಚ್ ಮಾಡಿ, ನನ್ನ ID ಸಿಗುತ್ತೆ. ಅಲ್ಲಿ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ DM ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡಿ ಅದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಡೈರೆಕ್ಟಾಗಿ. ಸೊ ಸ್ನೇಹಿತರೆ, ಮೊದಲೇದಾಗಿ ನೀವು ಏನಪ್ಪ ಮಾಡಬೇಕು ಅಂದರೆ, ಒಂದು ವೇಳೆ ಏನಾದರೂ ಈ ರೀತಿ ಆಗಿದೆ ಅಂದರೆ ನೀವು ಖಂಡಿತವಾಗಿ KEA ಎಕ್ಸಾಮಿನೇಷನ್ ಬೋರ್ಡ್ ಅವ್ರಿಗೆ ನೀವು ಕಾಲ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಕಾಲ್ ಮಾಡಿ ಈ ರೀತಿ ತೋರಿಸ್ತಾ ಇದೆ, ಏನು ಮಾಡಬೇಕು ಅಂತ ನೀವು ಒಂದ್ಸರಿ ಕೇಳಿ. ಅವ್ರು ರಿಸೀವ್ ಮಾಡಲ್ಲ, ನೀವು ಪದೇ ಪದೇ ಟ್ರೈ ಮಾಡಿ. ಸಾಕಷ್ಟು ಜನ ಈಗೇನು ಇದ್ರ ಬಗ್ಗೆ ಮಾಹಿತಿ ಕೇಳಬೇಕು ಅಂತ ಸಾಕಷ್ಟು ಜನ ಫೋನ್ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ವೆಯ್ಟ್ ಮಾಡಿ ಕೇಳಿ ಸ್ನೇಹಿತರೆ, ಖಂಡಿತವಾಗ್ಲೂ ಅವ್ರು ರಿಸೀವ್ ಮಾಡಿ, ನಿಮ್ಮ ಕಾಲನ್ನು ರಿಸೀವ್ ಮಾಡಿ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳ್ತಾರೆ. ನಂಬರ್ ಏನಪ್ಪ ಅಂತ ಬಂದರೆ 08023460460. ಮತ್ತೊಮ್ಮೆ 08023460460. ಹೌದು ಸ್ನೇಹಿತರೆ, ಈ ಸಂಖ್ಯೆಗೆ ನೀವು ಕಾಲ್ ಮಾಡಿದ್ರೆ ಅವರು KE ಅವರು ರಿಸೀವ್ ಮಾಡಿ ಏನು ಆಗಿದೆ ಅಂತ ನೀವು ನಿಮ್ಮ ಈ ಥರ ಕ್ಯಾಂಡಿಡೇಟ್ ನೇಮ್ ಬರ್ತಾ ಇಲ್ಲ, ಈ ರೀತಿ ಅಪ್ಲಿಕೇಶನ್ ನಂಬರ್ ತಪ್ಪಾಗಿದೆ ಅಂತ ನೀವೇನಾದ್ರು ವಿವರಿಸಿದ್ರೆ ಅವ್ರು ಏನು ಸಜೆಷನ್ ಮಾಡಬೇಕು ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ವೇಳೆ ಏನಾದರೂ ನಿಮ್ಮ ಕಾಲ್ಗೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಒಂದು ಮೇಲ್ ID ಕೊಡ್ತೀನಿ. ಆ ಮೇಲ್ IDಗೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ಕಳಿಸ್ಬೇಕಾಗುತ್ತೆ. ಸ್ನೇಹಿತರೆ, ಹಾಗಾದರೆ ಕಳಿಸ್ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನು ಅಂತ ನೋಡೋದಾದರೆ, ನಿಮ್ಮ ಅಪ್ಲಿಕೇಶನ್ PDF ಏನಿದೆ ಅದನ್ನು ಕಳಿಸಿ. ಅದಾದಮೇಲೆ ನೀವು ಅಪ್ಲಿಕೇಶನನ್ನು ಹಾಕಿ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಹೋದಾಗ ಅಲ್ಲಿ ತೋರಿಸುತ್ತೆ ಗೊತ್ತಾ, ಕ್ಯಾಂಡಿಡೇಟ್ ನೇಮ್ ಈ ಥರ ತೋರಿಸುತ್ತಲ್ಲ, ಈ ಥರ ತೋರಿಸ್ತಿದೆಯಲ್ಲ, ಅದನ್ನು ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕು, ಅವ್ರಿಗೆ ಕಳಿಸ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಫೋನ್ ನಂಬರ್ ಏನಿದೆ ಅದನ್ನು ಕೂಡ ಹಾಕ್ಬಿಟ್ಟು ಕಳಿಸಿ. ಅಪ್ಲಿಕೇಶನ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ಬರೋ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಅಪ್ಲಿಕೇಶನ್ ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರುತ್ತಲ್ಲ, ಅದು ಸ್ಕ್ರೀನ್ಶಾಟು, ಆಮೇಲೆ ನಿಮ್ಮ ಫೋನ್ ನಂಬರ್, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಫೋನ್ ನಂಬರ್ ಕೊಟ್ಟಿರ್ತಾರೆ ಆ ಫೋನ್ ನಂಬರ್ನ ಹಾಕಿ ನೀವು ಸೆಂಡ್ ಮಾಡಿ. ಸ್ನೇಹಿತರೆ, ಅವರು ರೆಸ್ಪಾನ್ಸ್ ಮಾಡ್ತಾರೆ. ಅದಾಗಿ ನೆಕ್ಸ್ಟು ಒಂದು 4 to 5 hours ಆದಮೇಲೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಸ್ನೇಹಿತರೆ, ಹೌದು ಸ್ನೇಹಿತರೆ, ಯಾರೆಲ್ಲ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಹಾಕಿ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಕಳಿಸಿ ಸ್ನೇಹಿತರೆ, ಅವ್ರಿಗೂ ಸ್ವಲ್ಪ ಯೂಸ್ ಆಗಲಿ. ಹೌದು ಸ್ನೇಹಿತರೆ, ಇದಿಷ್ಟು ಕೂಡ ಇದ್ರ ಬಗ್ಗೆ KEA ಹಾಲ್ ಟಿಕೆಟ್ ಎಕ್ಸಾಮಿನೇಷನ್ ಡೌನ್ಲೋಡ್ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.